ಎಲ್.ಎಗಳು ಹೇಳ್ತಾ ಇದ್ರು, ನಾವು ಒಂದು ಆ್ಯಪ್ ಮಾಡಿದ್ದೀವಿ, ಪೊಲೀಸ್ ಅವ್ರಿಗೂ ಹೇಳಿದ್ದೀವಿ, ನಿಮ್ಮ ಏರಿಯಾ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಗುಂಡಿ ಇದೆ ಒಂದು ಪಟ್ಟಿ ಕೊಡಿ ಅಂತ. ಅವರೆಲ್ಲ ಪಟ್ಟಿ ಕೊಟ್ಟಿದ್ದಾರೆ. ಆಮೇಲೆ ನಾವೊಂದು ಆ್ಯಪ್ ಮಾಡಿದ್ದೀವಿ. ಆ್ಯಪ್ ಹೆಸರೇನೋ ಕರೀತಿದ್ದೀವಿ, ರಸ್ತೆ ಗುಂಡಿ ಗಮನ ಅಂತ ಇಟ್ಟಿದ್ದೀವಿ. ಫಿಟ್ ಮೈ ಸ್ಟ್ರೀಟ್ ಅಂತ, ಅದು ಎಲ್ಲ ಪಾಪ್ಯುಲರ್ ಮಾಡಿದ್ದೀವಿ. ಸುಮಾರು ಜನ ಎಲ್ಲ ಅವ್ರ ಮನೆ ಮುಂದೆ ಹಾಕಿ, ಆ ಏರಿಯಾ ಹಾಕಿ, ಇಂಥ ಜಾಗದಲ್ಲಿ ಅಂತೇಳಿ ಅವರು ನಮಗೆ ವಾಟ್ಸಪ್ಪಲ್ಲಿ ಅವರು ಫೋಟೋ ಕಳಿಸ್ಕೊಡ್ತಾರೆ. ಸೊ ಅದನ್ನು ನಮ್ಮ ಆಫೀಸರ್ಸ್ ಬಂದು ಅದನ್ನೆಲ್ಲ ಗುರುತು ನೋಡಿ ಅದನ್ನು ಲೆಕ್ಕ ಇಟ್ಕೊಂಡು ಅಂಥ ಜಾಗದಲ್ಲಿ ಪರ್ಮಿಷನ್ ತೆಗೆದುಕೊಂಡು ಎಲ್ಲ ಕಡೆನೂ ಈಗ ಆಗ್ತಾ ಇದ್ದೀವಿ. ಸೊ ನಾನೇ ಇಲ್ಲಿದ್ದೀನಿ ಒಂದ್ಸತಿ ನೋಡಿದ್ದೆ, ರೀಸೆಂಟಾಗಿ ಎಲ್ಲ ಹೋಗಿದ್ದೆ ಈ ರೋಡಲ್ಲಿ, ನನಗೆ ಭಾಳ ಬೇಜಾರಾಗ್ತಿದ್ದು. ಸೊ ಹಂಗೆ ಎಲ್ಲ ಕಡೆನೂ ಇದನ್ನು ಈ ಕೆಲಸನ ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ 4,400 ಕಡೆ ಈಗ ಆರ್ಡರ್ ಕೊಟ್ಟಿದ್ದೀವಿ. 5,000 ಚಿಲ್ಲರೆ ಗುರುತಾಗಿದೆ. 4,400 ಆರ್ಡರ್ ಕೊಟ್ಟಿದ್ದೀವಿ. ಈ ಜಾಗಗಳಲ್ಲಿ ಫಸ್ಟ್ ಪ್ರಯಾರಿಟಿಲಿ ಮುಗಿಸ್ಬೇಕು ಅಂತ. ಈಗ 2,200 ಇವಾಗಲೇ ಹಾಕಿದ್ದಾರೆ. ಕಳೆದ 4-5 ದಿನದಿಂದ ಹಾಕಿದ್ದಾರೆ. ಈಗ ಸ್ಕೈ ವಾಕ್ ಬಗ್ಗೆ ಮಾತಾಡ್ತಿದ್ರು. ಸ್ಕೈ ವಾಕ್ ಎಲ್ಲ ಕ್ಲೀನ್ ಮಾಡ್ತಿದ್ದೀವಿ. ಸೊ ಮುಂದಕ್ಕೆ ಏನಿದೆ ಇವೆಲ್ಲ ನೋಡಿ ಸುಮ್ಮನೆ ಇದನ್ನು ಮುಚ್ಚಿಬಿಟ್ಟು ಹೋಗೋದಲ್ಲ, ಇದು ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಮಾಡ್ತಾ ಇದ್ದಾರೆ. ಈಗ ಹಾಟ್ ಮಿಕ್ಸು, ಗೋಲ್ಡ್ ಮಿಕ್ಸು 3 ಥರ ಇದೆ. 3 ಥರದಲ್ಲಿ ಎಲ್ಲ ಕಡೆನೂ ಈಗ ಮಾಡ್ತಾರೆ. ಸರ್, ಈಗ ರಸ್ತೆ ನಿರ್ಮಾಣ ಆಗಬೇಕಾದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಮಾಡಿದರೆ ಗುಂಡಿಗಳು ಬೇಗ ಬೀಳಲ್ಲ ಅನ್ನೋ ಮಾತಿದೆ. ನೋಡಿ, ಅದೆಲ್ಲ ದೊಡ್ಡ ದೊಡ್ಡ ಹೆವಿ ವೆಹಿಕಲ್ಸ್ ಹೋದಾಗ ಜರ್ಕ್ ಹೊಡಿತಾರೆ. ಮಳೆಗಾಲ ಇವೆಲ್ಲ ಕೂಡ ಸಮಸ್ಯೆ ಇರ್ತದೆ. ಅದಕ್ಕೆ ಎಲ್ಲ ಒಂದು ಕಡೆಯಿಂದ ಕಾಂಕ್ರೀಟ್ ರೋಡ್ ಮಾಡ್ಕೊಂಡು ಬರ್ತಾ ಇದ್ದೀವಿ. 30 ವರ್ಷ ಅದಕ್ಕೆ ಲೈಫ್ ಇದೆ. ಮುಂದಕ್ಕೆ ಕಾಂಕ್ರೀಟ್ ರೋಡು ಸುಮಾರು ನಮ್ಮಲ್ಲಿ ಯಾರೇ ಸುಮಾರು 100 ಎಕರೆ ಮಾಡಿದ್ದೀವಿ. ಇದು ಫಸ್ಟ್ ಈಗ ಗುಂಡಿ ಮುಚ್ಚುವಂಥ ಕೆಲಸ ಮಾಡ್ತೀವಿ. ಸರ್, ಈ ಗುಂಡಿಗಳಿಂದ ಅಪಘಾತ ಸಂಖ್ಯೆ ಜಾಸ್ತಿ ಆಗ್ತಿದೆ. ಖಂಡಿತ ನನಗೂ ಗೊತ್ತಿದೆ. ಗುಂಡಿಯಿಂದನೇ ಅಪಘಾತ. ಪಾಪ ಹೆಣ್ಮಕ್ಳುಗಳನ್ನ, ಚಿಕ್ಕ ಮಕ್ಕಳುಗಳನ್ನೆಲ್ಲ ಸ್ಕೂಲಲ್ಲಿ ಕೊಂಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಾ ಇರ್ಬೇಕಾರೆಲ್ಲ ಬೇಕಾದಷ್ಟು ತೊಂದರೆ ಆಗಿರೋದೆಲ್ಲ ನಾನು ತಪ್ಪಿಸಿದೆ. ಸಾರ್ವಜನಿಕರ ಮನವಿ ಏನಂದ್ರೆ ಇದು ನಿರಂತರವಾಗಿ ಮಾನಿಟರ್ ಮಾಡೋಕ್ಕೆ ಒಂದು ಗುಂಡಿಗಳನ್ನ ಮಾನಿಟರ್ ಮಾಡೋಕ್ಕೆ ನಾವು ಅದಕ್ಕೆ ಆ್ಯಪ್ ಇಟ್ಟಿದ್ದೀವಿ. ಸಾರ್ವಜನಿಕರು ಯಾರೇ ಆಗಲಿ ಗುಂಡಿ ಕಂಡರೆ ಒಂದು ಫೋಟೋ ಹಾಕಿ ವಾಟ್ಸಪ್ಪಲ್ಲಿ ನಮ್ಗೆ ಏನು ನಂಬರ್ ಕೊಟ್ಟಿದ್ದೀವಿ ಅದಕ್ಕೆ ಹಾಕಿದ್ರೆ ಸಾಕು. ಇಲ್ಲಿ ಬಂದು ನಮ್ಮ ಕೆಲಸ ನಾವು ಮಾಡ್ತೀವಿ. ಜೊತೆಗೆ ಪೊಲೀಸ್ ಅವ್ರಿಗೆ ಹೇಳಿದ್ದೀವಿ, ನಿಮ್ಮ ಏರಿಯಾಲೆಲ್ಲ ನೀವು ಒಂದು ಲಿಸ್ಟ್ ಮಾಡ್ಬಿಟ್ಟು ಕೊಡಬೇಕು ಅಂತ ಬರ್ತಾ ಇರಿ. ಅವರೆಲ್ಲ ಆಫೀಸರ್ ಸುಮ್ಮನೆ ನುಗ್ತಾ ಇರ್ತಾರೆ, ಅಲ್ಲಿಗೆ ಹೋಗೋದು. ಸರಿಯಾಗಿ ಕೆಲಸ ಮಾಡ್ದಲೇ ಇರೋ ಗುತ್ತಿಗೆದಾರರ ಮೇಲೆ ಏನಾದರೂ ಕ್ರಮ ಆಗುತ್ತಾ? ರೋಡ್ಗಳು ಸರಿಯಾಗಿ ಮಾಡಲ್ಲ, ಎಲ್ಲೋ 1 ಇಂಚ್ 2 ಇಂಚ್ ತಾರ್ ಹಾಕ್ಬಿಡ್ತಾರೆ. ಅದಕ್ಕೆಲ್ಲ ಆಗಲ್ಲ, ಎಲ್ಲ ಕ್ವಾಲಿಟಿ ನೋಡಿಸ್ತಾ ಇದೀನಿ. ಓಕೆ.